ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಜನಿಕಾಂತ್ ಕನ್ನಡ ವ್ಲಾಗ್. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವಿಡಿಯೋ ಕೊನೆ ತನಕ ನೋಡಿ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಇದರ ಅರ್ಥ ಮನಸ್ಸಿನಂತೆ ವೇಗವುಳ್ಳವನು, ಗಾಳಿಯಂತೆ ವೇಗವುಳ್ಳವನು ಆದ ಶ್ರೀ ಹನುಮಂತನನ್ನು ನಾನು ಈ ಮೂಲಕ ಪ್ರಾರ್ಥಿಸುತ್ತೇನೆ ಎಂದು. ಹರಿಹರರು ರಾಮ ಹನುಮನಾಗಿ ಈ ಭೂಮಿ ಮೇಲೆ ಜನಿಸಿದ ರಹಸ್ಯವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ರಾಮ ಮತ್ತು ಹನುಮರ ಭಕ್ತರಾಗಿದ್ದರೆ ಖಂಡಿತ ಈ ವಿಡಿಯೋ ಪೂರ್ತಿ ನೋಡಿ ತಿಳ್ಕೊಳ್ಳೇಬೇಕು. ಶ್ರೀರಾಮ ಭಕ್ತನಾಗಿರುವ ಹನುಮಂತನ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಪ್ರತಿಯೊಬ್ಬರಿಗೂ ಹನುಮಂತ ದೇವರು ತುಂಬ ಪ್ರಿಯ. ಈಶ್ವರ ದೇವರ ಅವತಾರವಾಗಿ ಹನುಮನು ಹಾಗೆ ಶ್ರೀಮನ್ನಾರಾಯಣನು ರಾಮನ ಅವತಾರವಾಗಿ ಈ ಭೂಮಿ ಮೇಲೆ ಜನಿಸಲು ಕಾರಣವೇನು ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ದಕ್ಷ ಯಜ್ಞದಲ್ಲಿ ಸತಿಯನ್ನು ಕಳೆದುಕೊಂಡ ಶಿವನು ಸತಿಯ ಸುಟ್ಟ ದೇಹವನ್ನು ಕೈಯಲ್ಲಿ ಹಿಡಿದು 3 ಲೋಕಗಳನ್ನು ಅಲಿಯುತ್ತಿರುತ್ತಾನೆ. ಸೃಷ್ಟಿ, ಸ್ಥಿತಿ, ಲಯ ಇದು ತ್ರಿಮೂರ್ತಿಗಳ ಕರ್ತವ್ಯ. ಆದರೂ ಶಿವನು ತನ್ನ ಕರ್ತವ್ಯವನ್ನು ಮರೆತು ಶೋಕ ಸಾಗರದಲ್ಲಿ ಮುಳುಗಿರುತ್ತಾನೆ. ಶಿವನನ್ನು ಕಂಡ ವಿಷ್ಣುವು ಇದನ್ನು ಸರಿ ಮಾಡಲು ಲೋಕ ಕಲ್ಯಾಣಕ್ಕಾಗಿ ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಶಿವನ ಕೈಯಲ್ಲಿದ್ದ ಸತಿಯ ಸುಟ್ಟ ದೇಹವನ್ನು ಛಿದ್ರಗೊಳಿಸುತ್ತಾನೆ. ಆ ಛಿದ್ರಗೊಂಡ ದೇಹದ ಚೂರುಗಳೇ ಭೂಲೋಕದಲ್ಲಿ ಶಕ್ತಿಪೀಠಗಳಾಗಿವೆ. ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು ಛಿದ್ರಗೊಳಿಸಿದ್ದನ್ನು ಕಂಡ ಶಿವನು ಕೋಪಗೊಂಡು ವಿಷ್ಣುವನ್ನು ಶಪಿಸುತ್ತಾನೆ. ನನ್ನ ಸತಿಯಿಂದ ದೂರ ಮಾಡಿದ ನೀನು ಕೂಡ ನಿನ್ನ ಸತಿಯಿಂದ ದೂರವಾಗಿ ನೋವನ್ನು ಅನುಭವಿಸುವೆ ಎಂದು ಶಿವನು ಶಪಿಸುತ್ತಾನೆ. ಇದೇ ಶಾಪದಿಂದಲೇ ಶ್ರೀರಾಮ ಸೀತೆಯಿಂದ ದೂರಾಗಿ ನೋವನ್ನು ಅನುಭವಿಸುವುದಾಗಿದೆ. ಶಿವನಿಗೆ ಕೋಪವಿಳಿದು ಶಾಂತವಾದ ಮೇಲೆ ಅರ್ಥವಾಗುತ್ತೆ, ಎಂಥ ತಪ್ಪಾಯಿತು ನನ್ನಿಂದ, ಲೋಕ ಕಲ್ಯಾಣಕ್ಕಾಗಿ ನಾರಾಯಣ ಹೀಗೆ ಮಾಡಿದ್ದಾರೆ, ಅದನ್ನು ತಿಳಿಯದೆ ಶಪಿಸಿಬಿಟ್ಟನಲ್ಲ ಅಂತ. ವಿಷ್ಣುವಿಗೆ ಶಿವನು ಒಂದು ವರವನ್ನೂ ನೀಡುತ್ತಾನೆ. ಯಾವಾಗ ನಿನ್ನ ಸತಿಯಿಂದ ವಿಯೋಗ ಹೊಂದುವೆಯೋ ಆಗ ಖುದ್ದು ನಾನೇ ಬಂದು ನಿಮ್ಮಿಬ್ಬರನ್ನು ಒಂದು ಮಾಡುತ್ತೇನೆ, ನಿನ್ನ ಸಂಕಷ್ಟವನ್ನು ದೂರ ಮಾಡ್ತೀನಿ ಅಂತ ವರವನ್ನು ನೀಡುತ್ತಾರೆ ಶಿವ. ವರ ಕೊಟ್ಟಿದ್ದು, ಶಾಪ ಕೊಟ್ಟಿದ್ದು ಎಲ್ಲ ದೇವತೆಗಳ ಮುಂದಿನ ಅವತಾರಕ್ಕಾಗಿ, ರಾಕ್ಷಸರ ಸಂಹಾರಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿಯೇ ಆಗಿರುತ್ತದೆ. ರಾವಣನು ಮಹಾಶಿವ ಭಕ್ತ. ಅವನು ಘೋರ ತಪಸ್ಸನ್ನು ಆಚರಿಸಿ ನರ ಮತ್ತು ವಾನರರ ಹೊರತು ಮತ್ತೆ ಯಾರಿಂದಲೂ ಸಾವು ಬರಬಾರದೆಂದು ವರ ಪಡೆದಿರ್ತಾನೆ. ಒಂದೊಮ್ಮೆ ಕೈಲಾಸಕ್ಕೆ ಹೋದ ರಾವಣನು ಬಾಗಿಲ ಬಳಿ ಇದ್ದ ನಂದಿಯ ಜೊತೆ ಜಗಳವಾಡಿ ನಿನ್ನದು ಕೋತಿಯ ಮುಖ ಎಂದು ಹೀಯಾಳಿಸುತ್ತಾನೆ. ಈ ಮಾತಿಂದ ನೊಂದ ನಂದಿಯು ನಿನ್ನ ಅಹಂಕಾರಕ್ಕೆ ಕೋತಿಯಿಂದಲೇ ನಿನ್ನ ಅಂತ್ಯವಾಗಲಿ ಮತ್ತು ನಿನ್ನ ಸ್ವರ್ಣಖಚಿತವಾದ ಅರಮನೆಯು ಕೋತಿಯಿಂದಲೇ ನಾಶವಾಗಲಿ ಎಂದು ಶಪಿಸುತ್ತಾನೆ. ಇದರಲ್ಲೂ ಕೂಡ ವರ ಮತ್ತು ಶಾಪ ಎರಡೂ ಕೂಡ ಹನುಮ ಮತ್ತು ರಾಮರ ಅವತಾರಕ್ಕೆ ಕಾರಣ ಅಂತ ಹೇಳಬಹುದಾಗಿದೆ. ರಾವಣ ಮಹಾಶಿವ ಭಕ್ತ. ರಾವಣನ ಅಂತ್ಯಕ್ಕಾಗಿ ನಾರಾಯಣನೇ ಶ್ರೀರಾಮನಾಗಿ ಅವತರಿಸಬೇಕಾಗಿತ್ತು. ಶಿವನು ಕೊಟ್ಟ ಮಾತಿನಂತೆ ಹನುಮನಾಗಿ ರಾಮನ ಸಂಕಷ್ಟದಲ್ಲಿ ಸೀತೆಯ ಹುಡುಕಲು ಸಹಾಯಕನಾಗಿರುತ್ತಾನೆ. ಭೂಲೋಕದಲ್ಲಿ ಸಾಕ್ಷಾತ್ ಶಿವ ಹನುಮನಾಗಿ ಅವತರಿಸಲು ಕಾರಣವೇನು ಅಂತ ತಿಳ್ಕೊಳ್ಳೋಣ ಬನ್ನಿ. ಹನುಮ ದೇವರ ತಾಯಿ ಅಂಜನಾದೇವಿ, ತಂದೆ ವಾನರ ರಾಜ ಕೇಸರಿ. ಪುರಾಣಗಳ ಪ್ರಕಾರ ಅಂಜನಾದೇವಿಯು ತನ್ನ ಹಿಂದಿನ ಜನ್ಮದಲ್ಲಿ ಪುಂಜಿಕಸ್ಥಲ ಎಂಬ ಹೆಸರಿನ ಅಪ್ಸರಿಯಾಗಿ ಇಂದ್ರನ ಆಸ್ಥಾನದಲ್ಲಿರುತ್ತಾಳೆ. ಒಂದು ಸಲ ದೀರ್ಘ ಧ್ಯಾನದಲ್ಲಿ ಇರುವಂತ ಕೋತಿಯೊಂದು ಆಕೆಗೆ ಕಾಣಿಸಿತು. ಈ ಕೋತಿಯು ದೈವಿಕ ಶಕ್ತಿ ಹೊಂದಿರುವ ಸನ್ಯಾಸಿಯೊಬ್ಬರು ಅಂತ ತಿಳಿಯದೆ ಅದರತ್ತ ಹೂಗಳನ್ನು ಎಸೆಯುತ್ತಾಳೆ. ಕೋಪಗೊಂಡ ಸನ್ಯಾಸಿಯು ಪುಂಜಿಕಸ್ಥಲಾಗಿ ಶಾಪ ನೀಡಿ ಮುಂದಿನ ಜನ್ಮದಲ್ಲಿ ಕೋತಿಯಾಗಿ ಹುಟ್ಟು ಎನ್ನುತ್ತಾರೆ. ಇದನ್ನು ಕೇಳಿದ ಆಕೆಯು ತನ್ನ ತಪ್ಪನ್ನು ಮನ್ನಿಸಿ ಶಾಪದಿಂದ ಮುಕ್ತಿ ನೀಡುವಂತೆ ಪರಿಪರಿಯಾಗಿ ಬೇಡಿಕೊಳ್ಳುತ್ತಾಳೆ. ಇದರಿಂದ ಕರಗಿದ ಮುನಿ ನೀನು ಒಂದು ಅದ್ಭುತ ಕೋತಿಯಾಗಿ ಜನಿಸುತ್ತೀಯಾ ಎಂದು ಆಶೀರ್ವದಿಸುತ್ತಾರೆ. ಹಾಗೆ ಇಂದ್ರದೇವರಲ್ಲಿ ಈ ಬಗ್ಗೆ ಪ್ರಾರ್ಥಿಸಿ ತನಗೆ ಮುಕ್ತಿ ನೀಡಬೇಕೆಂದು ಪುಂಜಿಕಸ್ಥಲ ಬೇಡಿಕೊಂಡಾಗ ಭೂಮಿಯಲ್ಲಿ ನೀನು ಜನಿಸು, ಅಲ್ಲಿ ಒಬ್ಬ ಪುರುಷನನ್ನು ಭೇಟಿಯಾಗುತ್ತೀಯ. ಆತ ವಾನರರ ರಾಜನಾಗಿರುತ್ತಾನೆ. ಆತನನ್ನು ಮದುವೆಯಾದ ಬಳಿಕ ನಿಮಗೊಬ್ಬ ಮಗ ಹುಟ್ಟುತ್ತಾನೆ.
ಆತ ಸಾಕ್ಷಾತ್ ಶಿವನ ಅವತಾರವಾಗಿರುತ್ತಾನೆ. ಇದರ ಬಳಿಕ ನಿನಗೆ ಶಾಪದಿಂದ ಮುಕ್ತಿ ಸಿಗುವುದು ಎಂದು ಇಂದ್ರದೇವರು ಹೇಳುತ್ತಾರೆ. ಇದರಂತೆಯೇ ಪುಂಜಿಕಾಸ್ತಳು ಭೂಮಿ ಮೇಲೆ ಜನಿಸುತ್ತಾಳೆ. ಆದರೆ ಆಕೆಯ ಮುಖ ಮಾತ್ರ ಕೋತಿಯಂತೆ ಇರುತ್ತೆ. ಇದರಿಂದ ಆಕೆಯನ್ನು ಅಂಜನಾ ಎಂದು ಕರೆಯುತ್ತಾರೆ. ಇಂದ್ರದೇವ ಹೇಳಿದಂತೆ ಆಕೆ ವಾನರ ರಾಜ ಕೇಸರಿಯನ್ನ ಮದುವೆಯಾಗ್ತಾಳೆ. ಆದರೆ ಅವರಿಗೆ ದೀರ್ಘಕಾಲ ತನಕ ಸಂತಾನವಾಗುವುದಿಲ್ಲ. ಪರಿಹಾರಕ್ಕಾಗಿ ಮತಂಗ ಮುನಿಗಳನ್ನು ಭೇಟಿಯಾಗುತ್ತಾರೆ. ಮತಂಗ ಮಹರ್ಷಿಗಳು 12 ವರ್ಷಗಳ ಕಾಲ ಶಿವನನ್ನು ಆರಾಧಿಸುವಂತೆ ಸೂಚಿಸುತ್ತಾರೆ. ಇದನ್ನು ಪಾಲಿಸಿದ ಅಂಜನಾ ಶಿವನನ್ನು ಆರಾಧಿಸಲು ತಪಸ್ಸಿಗೆ ಕುಳಿತುಕೊಳ್ಳುತ್ತಾಳೆ. ಇದೇ ಸಮಯದಲ್ಲಿ ರಾಜ ದಶರಥ ಕೂಡ ತನಗೆ ಮಕ್ಕಳು ಆಗಬೇಕೆಂದು ಪುತ್ರಕಾಮೇಷ್ಟಿಯಾಗ ನಡೆಸಿರುತ್ತಾರೆ. ಇದೇ ವೇಳೆ ಅಗ್ನಿಯಿಂದ ಬಂದ ಪಾಯಸವನ್ನು ಋಷಿಮುನಿಗಳು ಪ್ರಸಾದವಾಗಿ ರಾಜನಿಗೆ ನೀಡುತ್ತಾರೆ. ಇದನ್ನು ನಿನ್ನ 3 ರಾಣಿಯರಿಗೂ ನೀಡಿದರೆ ಮಕ್ಕಳಾಗುತ್ತವೆ ಎಂದು ಹೇಳುತ್ತಾರೆ. ರಾಣಿ ಕೌಸಲ್ಯಾದೇವಿ ಪಾಯಸ ಸೇವಿಸುವ ಮೊದಲು ಶಿವನ ಆದೇಶದಂತೆ ವಾಯುದೇವರು ಒಂದು ಪಕ್ಷಿಯ ರೂಪದಲ್ಲಿ ಪಾಯಸವನ್ನು ಕದ್ದು ಅಂಜನಾದೇವಿಗೆ ನೀಡುತ್ತಾರೆ. ಶಿವನ ಆಶೀರ್ವಾದದೊಂದಿಗೆ ಅಂಜನಾದೇವಿ ಪ್ರಸಾದವಾಗಿ ಸೇವಿಸುತ್ತಾರೆ. ಇದರ ಬಳಿಕ ಅಂಜನಾ ಹನುಮಂತನಿಗೆ ಜನ್ಮ ನೀಡುತ್ತಾರೆ. ಇದು ಈಶ್ವರನ ಇನ್ನೊಂದು ರೂಪ ಮತ್ತು ರಾಮನ ಪರಮ ಭಕ್ತ ಹನುಮ. ಆಂಜನೇಯನು ಇದರಿಂದಾಗಿಯೇ ಒಬ್ಬ ಭಕ್ತ ಹಾಗೂ ದೇವರಾಗಿರೋದು. ತನ್ನ ತಾಯಿಯನ್ನು ಶಾಪದಿಂದ ಮುಕ್ತಗೊಳಿಸುತ್ತಾನೆ ಹನುಮ. ಬಾಲ್ಯದಲ್ಲೇ ಮಹಾಬಲಶಾಲಿಯಾಗಿರುವನು ಹನುಮನು. ತಾಯಿ ಅಂಜನಾ ಆಗಿರೋದ್ರಿಂದ ಅಂಜನೇಯ ಅಂಜನ ಪುತ್ರ. ವಾನರ ರಾಜ ಕೇಸರಿಯ ಮಗನಾಗಿರುವುದರಿಂದ ಕೇಸರೀನಂದನ ಎಂದು, ವಾಯುಪುತ್ರ, ಪವನಪುತ್ರ ಹೀಗೆ ಹಲವು ನಾಮಗಳಿಂದ ಪ್ರಸಿದ್ಧರಾಗಿದ್ದಾರೆ. ರಾಮನ ಮೇಲಿರುವ ಭಕ್ತಿ ಹನುಮನ ಶಕ್ತಿ. ಹೀಗೆ ಹನುಮ ಮತ್ತು ರಾಮರ ಜನನವು ಈ ಭೂಲೋಕದಲ್ಲಿ ಈ ಎಲ್ಲ ಆಯಾಮಗಳಿಂದ ಕೂಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಲೇಬೇಡಿ ಅಂತ ಹೇಳ್ತಾ ಜೈ ಶ್ರೀರಾಮ್ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.